ನಿನ್ನ ಮನಸ್ಸಲ್ಲಿ ಈಗ 100 ಆಲೋಚನೆ ಓಡಾಡ್ತಿರ್ಬೋದು. ಆದರೆ ಅದೆಲ್ಲ ಪಕ್ಕಕ್ಕಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಇಂದ್ರಮ್ಮವ್ರು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ. ಅವ್ರಿಗೇನಾದರೂ ಕೋಪ ಬಂದಿದೆಯಾ? ಮದುವೆ ಕ್ಯಾನ್ಸಲ್ ಅಂತ ಏನಾದರೂ ಹೇಳ್ಬಿಡ್ತಾರಾ? ತಂಗಿಗೋಸ್ಕರ ತ್ಯಾಗ ಮಾಡುವ ತ್ಯಾಗರಾಜನ್. ಮೇಡಮರೇ, ನೀವೇನಿಲ್ಲಿ? ಅವರಿಬ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳಕ್ ಬಂದ್ರ? ನನಗೆ ಗೊತ್ತಿತ್ತು ನಿಮಗೂ ತುಂಬ ಟೆನ್ಷನ್ ಇದೆ ಅಂತ. ನಾನು ಅಷ್ಟೇ. ನನಗೆ ನಮ್ಮ ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಆಗೋದು ಒಂದು ಚೂರು ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಬಂದೆ. ಹಾಗಿದ್ರೆ ಈ ಕಾಂತಮ್ಮನೂ ನನ್ನ ಪಾಟಿನೇ. ಮೇಡಮರೇ, ನಮ್ಮ ಸುಬ್ರಹ್ಮಣ್ಯನ ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕು ಗೊತ್ತಾ? ಅವಳು ದೇವತೆ ತರ ಇರಬೇಕು. ಅವಳು ನಮ್ಮ ಸುಬ್ರಹ್ಮಣ್ಯನನ್ನ ತುಂಬಾ ಪ್ರೀತಿಸ್ಬೇಕು. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಆ ಹುಡುಗಿಗೆ ತಂದೆ ತಾಯಿ ಪ್ರೀತಿ ಕೊಡಬೇಕು. ಅವಳು ನಮ್ಮ ಸುಬ್ರಹ್ಮಣ್ಯನನ್ನ ರಾಜಕುಮಾರ್ ಅಂತರ ನೋಡ್ಕೋಬೇಕು. ಒಟ್ಟಿನಲ್ಲಿ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಮಾತ್ರ ಕೇಳ್ತೀನಿ. ನಮ್ಮ ಕಾರ್ತಿಕೇಯನ್ಗೆ ಥೇಟ್ ನಿಮ್ ಥರನೇ ಹುಡುಗಿ ಸಿಗಬೇಕು ಅನ್ನೋದು ನನ್ನ ಆಸೆ. ಹೌದಾ? ಒಳ್ಳೆ ಆಸೆ ಇದೆ ಕಾಂತಮ್ಮ ನಿಮಗೆ. ಆಹಾ, ಅಂತೂ ಇಂತೂ ಈ ಶ್ರಾವಣಿ ಮೇಡಮ್ಗೆ ನಾನು ಹತ್ರ ಆಗಿಬಿಟ್ಟೆ. ನಮ್ಮ ಲವ್ಗೆ ಸಪೋರ್ಟ್ ಮಾಡು ಅಂತ ಶ್ರಾವಣಿ ಮೇಡಮ್ನೇ ಇನ್ಮೇಲೆ ನನ್ನ ಹತ್ರ ಕೇಳ್ಕೋಬೇಕು. ಸಪೋರ್ಟ್ ಮಾಡೋ ನೆಪದಲ್ಲಿ ಶ್ರಾವಣಿ ಮೇಡಮ್ಗೆ ಇನ್ನೂ ಹತ್ರ ಆಗಬೇಕು. ಮೇಡಮರೇ, ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಳ್ಳೋದು ಬೇಡವಾ? ಬರೀ ನೋಡು ಸುಬ್ಬು, ನಾನು ನಿನ್ನನ್ನು ಒಬ್ಬ ಸಾಮಾನ್ಯ ಹುಡುಗ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಸಾಮಾನ್ಯ ಹುಡುಗ ಅಲ್ಲ, ತುಂಬ ಒಳ್ಳೆ ಹುಡುಗ. ಮನೆ ಜವಾಬ್ದಾರಿಗಳೆಲ್ಲ ನಿನ್ನ ಹೆಗಲ ಮೇಲೆ ಹಾಕ್ಕೊಂಡು ನೀನಾಯ್ತು ನಿನ್ನ ಪಾಡಾಯ್ತು ಅಂತ ಸುಮ್ಮನೆ ಇರೋಂಥ ಹುಡುಗ. ಅತಿ ಆಸೆ ಇಲ್ಲದೆ ಇರೋ ಒಬ್ಬ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ. ಅದಷ್ಟು ಮಾತ್ರ ಅಲ್ಲ, ನೀನು ಬುದ್ಧಿವಂತ, ಪ್ರಜ್ಞಾವಂತ, ವಿಚಾರವಂತ. ನಿನಗೆ ಜಾಣ್ತನ ಇದೆ, ದೊಡ್ಡತನೂ ಇದೆ. ನಿನ್ನ ಬಗ್ಗೆ ನನಗೆ ಯಾವಾಗಲೂ ತುಂಬ ಹೆಮ್ಮೆ ಆಗತ್ತೆ. ಇದೇ ಕಾರಣಕ್ಕೆ ನೀನು ಎಲ್ರಿಗೂ ಇಷ್ಟ ಆಗೋದು. ಅಯ್ಯೋ, ಏನು ಮೇಡಮರೇ ಇದು? ಈ ಅಮ್ಮ ಕಾರ್ತಿಕೇಯನ ಇಷ್ಟ ಅಂತ ಹೇಳ್ತಿದ್ದಾಳೆ, ಅಳೇನು ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಲ ಹೆಂಗೆ? ಇಂದ್ರಮ್ಮ ಸುಬ್ಬನ ಇಷ್ಟೊಂದು ಹೊಗಳ್ತಿದ್ದಾರೆ ಅಂದ್ರೆ ಅಳಿಯನ್ ಮಾಡ್ಕೋಬೇಕು ಅಂತ ಅನ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ಇಷ್ಟು ದಿನ ನೀನೊಬ್ಬ ಒಳ್ಳೆ ಹುಡುಗ ಅನ್ನೋ ಭಾವನೆ ಇತ್ತು, ಪ್ರೀತಿ ಇತ್ತು. ಆದರೆ ಈಗ ಅದೆಲ್ಲದಕ್ಕಿಂತ ನಿನ್ನ ಮೇಲೆ ನನಗೆ ಗೌರವ ಹೆಚ್ಚಾಯಿತು. ಪಿಕ್ಸ್ ಮೇಡಮರೇ, ಪಿಕ್ಸ್. ಇವರು ಈ ಸುಬ್ರಹ್ಮಣ್ಯನ ಅಷ್ಟೊಂದು ಹೊಗಳ್ತಿದ್ದಾಳೆ ಅಂದ್ರೆ ಕಾರ್ತಿಕೇಯ ಶ್ರೀವಲ್ಲಿ ಮದುವೆ ಪಿಕ್ಸ್. ಅಯ್ಯೋ, ಬೇಡ ಬೇಡ ಬೇಡ, ಬಿಡ್ತು 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 ಅನ್ನಿ ಹಾಗೆಲ್ಲ ಅನ್ಬಿಡಿ ನೀವು. ಅಯ್ಯ, ನಾನು ಬಿಡ್ತು ಅಂದ್ರೆ ಅವಮ್ಮ ಬಿಡ್ಬೇಕಲ್ಲ. ಇಂದ್ರಮ್ಮವ್ರೆ, ನೀವು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ತೀನಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಸುಬ್ಬು. ನೋಡಪ್ಪ, ನಿನ್ನಂಥ ಒಬ್ಬ ಹುಡುಗ ಅಳಿಯ ಆಗಬೇಕು ಅಂದರೆ ಎಲ್ಲರೂ ಪುಣ್ಯ ಮಾಡಿರ್ತಾರೆ. ಹೆಣ್ಣು ಹೆತ್ತವರು ಯಾರೇ ಆಗಿರಲಿ, ನಿನ್ನಂಥವನ್ನ ಅಳಿನಾಗಿ ಪಡ್ಕೊಳ್ಳೋದಕ್ಕೆ ಅವರೆಲ್ಲರೂ ಹೆಮ್ಮೆ ಪಡ್ತಾರೆ. ಅಯ್ಯೋ ಸುಬ್ಬು, ಮುಗೀತು. ನೀನು ಅಳಿಯನ್ ಮಾಡ್ಕೋಬೇಕು ಅಂತ ನೇರವಾಗಿ ಹೇಳ್ತಿದ್ದಾರೆ. ಮಗಳನ್ನ ಮದುವೆ ಮಾಡ್ಕೊ ಅಂತ ನಿನ್ನ ಕೈಗೆ ತಾಳಿ ಕೊಟ್ಟೆ ಹೋಗ್ತಾರೆ ಅನ್ಸುತ್ತೆ. ಅಯ್ಯೋ ಬಿಟ್ಟಲ್ಲ, ನಾನೇನೋ ಅನ್ಕೊಂಡಿದ್ರೆ ಇಲ್ಲೇನೋ ಆಗ್ತಿದೆಯಲ್ಲಪ್ಪ. ನೀನು ಚಿನ್ನದಂಥ ಗುಣದವನಪ್ಪ. ನಿನ್ನಂಥವನು ಅಳಿಯ ಆಗಲಿ ಅಂತ ಎಲ್ಲರೂ ಹಾತೊರಿತಾರೆ. ಆದರೆ ನಾನು ಹಾಗಲ್ಲ ಸುಬ್ಬು. ನಿನ್ನಂಥ ಅಳಿಯ ನನಗೆ ಬೇಕಾಗಿಲ್ಲ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಆಗತ್ತೆ. ಆದರೆ ಆ ಹೆಮ್ಮೆ
ಹೊಟ್ಟೆ ತುಂಬಿಸಲ್ಲ, ಆ ಹೆಮ್ಮೆ ಹಣ ತಂದ್ಕೊಡಲ್ಲ. ನಾನು ನನ್ನ ಮಗಳನ್ನ ಒಳ್ಳೆ ಅಂತಸ್ತಿರೋರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವಳು ಇಷ್ಟು ವರ್ಷ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಕೋತಿ ಥರ ಆಡ್ತಾ ಇದ್ಲು. ಆದರೆ ನೀನಿವತ್ತು ಅವಳ ಮದುವೆ ಆಗ್ತಿಲ್ಲ ಅನ್ನೋ ವಿಷಯ ಹೇಳಿ ಅವಳ ಜೀವನಕ್ಕೆ ಬೆಳಕಾಗ್ಬಿಟ್ಟೆ ಸುಬ್ಬು. ನಿಜವಾಗ್ಲೂ ನಿನ್ನ ಮನಸ್ಸು ದೊಡ್ಡದಪ್ಪ. ಅಪರಂಜಿ ಅಂತ ಮನಸ್ಸಿನವನು ನೀನು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಆಸ್ತಿಗೋಸ್ಕರ ಆಸೆ ಪಟ್ಟು ನನ್ನ ಮಗಳನ್ನ ಬುಟ್ಟಿಗೆ ಬಿಡಿಸ್ಕೊಂಡು ಮದುವೆ ಆಗ್ಬಿಡ್ತಿದ್ರು. ಆದ್ರೆ ನೀನ್ ಹಾಗೆ ಮಾಡಲಿಲ್ಲ ಸುಬ್ಬು. ನಿನ್ನಂತ ಒಳ್ಳೆ ಹುಡುಗನ ಅಳಿನಾಗಿ ಪಡ್ಕೊಳ್ಳೋಷ್ಟು ಒಳ್ಳೆತನ ನಮಗಿಲ್ಲ. ನಮ್ಮ ಮನೆಗೆ ನೀನು ಅಳಿನಾಗಿ ಬರೋಷ್ಟು ಸಿರಿತನೂ ನಿನಗಿಲ್ಲ. ನೀನು ಶ್ರೀವಲ್ಲಿ ಪ್ರೀತಿನ ತಿರಸ್ಕಾರ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದೆ. ಈ ವಿಷಯ ಗೊತ್ತಾದಾಗಿಂದ ನಿನ್ನ ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು, ನಿನಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸುಬ್ಬು, ಥ್ಯಾಂಕ್ಸ್ ಅಪ್ಪ. ಇಂದ್ರಮ್ಮವ್ರೆ, ನಿಮಗೆ ಶ್ರೀವಲ್ಲಿ ಅಳ್ತಾ ಇರೋದಕ್ಕೆ ನನ್ನ ಮೇಲೆ ಕೋಪ ಬಂದಿಲ್ವಾ? ಅಳ್ತಾಳೆ, ಅಳ್ಳಿ ಬಿಡಪ್ಪ. ಇವತ್ತು ಅಳ್ತಾಳೆ, ನಾಳೆ ಸರಿ ಹೋಗ್ತಾಳೆ. ಹಾಗಂತ ಅಪ್ಪಿ ನೀನು ಕೊಟ್ಟು ಮದುವೆ ಮಾಡಿದ್ದಿದ್ರೆ ಜೀವನ ಪರ್ಯಂತ ಅವಳು ಕಣ್ಣೀರಲ್ಲಿ ಕೈ ತೊಳಿಬೇಕಾಗಿತ್ತಲ್ವಾ? ಅವಳನ್ನ ಸಾಕೋ ಯೋಗ್ಯತೆ ನಿನಗಿಲ್ಲಪ್ಪ. ಸುಬ್ಬು ಶ್ರೀವಲ್ಲಿನ ರಿಜೆಕ್ಟ್ ಮಾಡಿದ್ದು ಫೈನ್, ಸುಬ್ಬುನ ಇಷ್ಟೊತ್ತು ಹೊಗಳಿದ್ದು ಫೈನ್. ಆದರೆ ಸುಬ್ಬು ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದನ್ನ ನಾನು ಒಪ್ಕೊಳ್ಳಲ್ಲ. ಒಂದು ರಾಜ್ಯನೇ ಆಳೋನು ರಾಜ ಆದರೆ ಆ ರಾಜನ ನಂಬಿಕೆ ಗಳಿಸೋನು ಮಹಾರಾಜ. ನನ್ನ ಸುಬ್ಬು ನನಗೆ ಮಹಾರಾಜನೇ. ಈ ವಿಷಯ ಹೇಳೋಣ ಅಂತ ನಿನ್ನ ಕರೆದೆ ಸುಬ್ಬು. ನೀನು ನನಗೆ ಇಷ್ಟು ದುಡ್ಡು ಸಹಾಯ ಮಾಡಿದೆಯಲ್ಲ, ಈ ಋಣಕ್ಕಾದ್ರೂ ನಾನು ನಿನ್ನ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಆದರೆ ಯಾವುದೇ ಅಡೆತಡೆಗಳಿಲ್ಲದೆ ಮದುವೆ ಕಾರ್ಯಗಳು ಚೆನ್ನಾಗಿ ನಡೀಬೇಕು. ನಿನ್ನ ತಂಗಿನ ಖುಷಿಯಿಂದ ಮನೆ ತುಂಬಿಸ್ಕೊತೀನಿ, ಸರಿನಾ? ಸರಿ ಇಂದ್ರಮ್ಮವ್ರೆ, ಮನ್ಸಲ್ಲಿ ಇದ್ದಿದ್ದೊಂದು ದೊಡ್ಡ ಭಾರ ನಡೆಸ್ಬಿಟ್ರಿ. ಈ ಮಾತನ್ನ ನಾನು ನಿನಗೆ ಹೇಳಬೇಕು ಸುಬ್ಬು. ನನ್ನ ಮಗಳ ಜೀವನ ಏನಾಗುತ್ತೋ ಎತ್ತೋ ಅಂತ ಒದ್ದಾಡ್ತಿತ್ತು ನನ್ನ ಮನಸ್ಸು. ನನ್ನ ಮನಸ್ಸಲ್ಲಿ ಇದ್ದಿದ್ದ ಭಾರನ ನೀನು ನಿಲ್ಲಿಸ್ಬಿಟ್ಟೆ ಕಣಪ್ಪ. ಸರಿ ನಡಿ, ನೀನು ತಂಗಿಗೆ ಅಂತ ಧಾರೆ ಸೀರೆ ತಂದಿದ್ದೀನಿ, ಕೊಡಬೇಕು. ಮನೆಯವರೆಲ್ಲರೂ ಗಾಬರಿ ಆಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ವಿಷಯ ತಿಳಿಸೋಣ ಮೊದಲು. ಹೌದು, ಎಲ್ಲರೂ ತುಂಬ ಗಾಬರಿ ಆಗಿದ್ದಾರೆ. ಬನ್ನಿ. ನಡಿ. ಕಾಂತಮ್ಮ, ಮೇಡಮ್ರೆ ಮುಸ್ಲಿಂಗೆ ಕುಡಿದ್ರು ಬಿಟ್ಟೆ, ಬೈಬೇಡ್ರಿ ಮೇಡಮ್ರೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ಕ. ನೀರು ಕುಡಿ ಅಕ್ಕ, ನೀರು ಕುಡಿ. ಹೊಟ್ಟೋಗ್ಬಿಟ್ಟಲ್ಲ ನನ್ನ ಮಗ, ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟ. ಎಂತೆಂತ ಮಾತಾಡ್ದ ಅಂತ ಕೇಳಿಸ್ಕೊಂಡಿದ್ದಾನೆ ನೀನು. ಅಲ್ಲಕ್ಕ, ನಿನ್ನೆ ತಳ್ಳು ಹೋಗುವಷ್ಟು ನೀಚ ಆಗಿದ್ದಾನ ಅವನು. ಆದರೂ ಅವನ್ನ ನೆನ್ಸ್ಕೊಂಡು ಹೇಳ್ತಾ ಇದೆಯಲ್ಲ ನೀನು. ಹೆತ್ತು ಕರಳು ಏನ್ ಮಾಡೋದು? ಎಷ್ಟೇ ಗಟ್ಟಿಯಾಗಿರ್ತೀವಿ ಅಂತ ಅನ್ಕೊಂಡ್ರು ಹೆತ್ತು ಕರಳು ಮೃದು ಮಾಡ್ಬಿಡ್ತ. ಅಷ್ಟಕ್ಕೂ ನೀವಿಬ್ರು ಯಾವ ವಿಷಯಕ್ಕೆ ಜಗಳ ಆಡ್ತಿದ್ರಿ? ಅವನ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದ? ಕೇಳ್ಬೇಡ,
ನನ್ನನ್ನೇನು ಕೇಳಬೇಡ, ಏನು ಕೇಳಬೇಡ. ಅದು ನನ್ ಬಿಟ್ಟು ಹೊಟ್ಟೋಗ್ಬಿಟ್ಟಲ್ಲ. ನಾನು ಅವ್ರಿಲ್ದೆ ಹೇಗಿರ್ಲಿ ಹೇಳು? ನನ್ನ ಜೀವನನೇ ನಾನು ಅವನು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ನನ್ನನ್ನು ಬಿಟ್ಟು ಹೊಟ್ಟೋಗ್ಬಿಟ್ಟ. ನಾನು ಹೇಗ್ ಬದುಕ್ಲಿ ಹೇಳು? ನನ್ನ ಮಗ ಇಲ್ದೆ ನಾನು ಹೇಗ್ ಬದುಕ್ಲಿ? ಇಲ್ಲ, ನನಗೆ ನನ್ನ ಮಗ ಬೇಕು. ನನಗೆ ನನ್ನ ಮಗ ಬೇಕು ಸುರೇಂದ್ರ, ನನಗೆ ನನ್ನ ಮಗ ಬೇಕು. ಬರ್ತಾನೆ. ನನ್ನ ಮಗ ಬೇಕು. ಬರ್ತಾನೆ. ಮಾಡಿ ಇರ್ಲಿ, ನೀನ್ ಸ್ವಲ್ಪ ರೆಸ್ಟ್ ಮಾಡು. ಮಾಡಿ ನೀನ್ ಮಲ್ಕೊಂಡು ರೆಸ್ಟ್ ಮಾಡು. ಬರ್ತಾನೆ ಅವನು. ಮಾತಾಡ್ಕೆ ನಾನು ಕರೆಸ್ತೀನಿ. ನೀನ್ ಮಲ್ಕೊ, ಸ್ವಲ್ಪ ಹೊತ್ತು ಮಲ್ಕೊ. ಬಾ. ರೀ, ಅದಕ್ಕೆ ಯಾವತ್ತೂ ಇಷ್ಟೊಂದು ಡಿಸ್ಟರ್ಬ್ ಆಗಿ ಅಳ್ತಾ ಈ ರೀತಿ ಬಿಹೇವ್ ಮಾಡಿದ್ದೆಲ್ಲ ನಾನು ನೋಡೇ ಇಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಯಾವುದಕ್ಕೂ ಡಾಕ್ಟರ್ನ ಕರೆಸ್ಬಿಡೋದು ಒಳ್ಳೇದ್ರಿ. ನನಗೂ ಹಾಗೆ ಅನ್ನಿಸ್ತಿದೆ. ಇವತ್ತು ಒಂದಿನ ನೋಡೋಣ, ನಡಿ. ಯಾಕೆಲ್ಲರೂ ಹೇಗಿದ್ದೀರಾ? ಇಂದ್ರಮ್ಮೋರೆ, ಅದು ಸುಬ್ಬು. ಇಷ್ಟೊತ್ತು ನಮ್ಮ ಸುಬ್ಬುದೇ ಗುಣಗಾನ ಆಗಿದ್ದು. ಏನು, ನಾನು ಬರ್ತೀನಿ, ನಾನು ಬಂದು ಗಲಾಟೆ ಮಾಡಿ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ಅಂತ ಎಲ್ಲರೂ ಭಯ ಪಟ್ಕೊಂಡಿದ್ರಾ? ಹಾಗೇನಾದರೂ ಯಾರಾದರೂ ಅಂದರೆ ಬಾಯಿ ಮೇಲೆ ಬರೆ ಹಾಕ್ಬಿಡಿ. ನಮ್ಮ ಸುಬ್ಬು ಎಂಥ ಜೆಂಟ್ಲ್ಮ್ಯಾನ್. ಇಂಥವ್ನ ತಂಗಿನ ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದು ಪುಣ್ಯದ ಕೆಲಸ ಅಲ್ವಾ? ವಿಶಾಲಮ್ನವರೇ, ಬನ್ನಿ. ಹೋಗಿ. ಹಿಡ್ಕೊಳ್ಳಿ ಒಂದು ನಿಮಿಷ. ನಾನು ಜವಳಿಗೆ ಹೋಗಿದ್ದೆ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕಾಗಿತ್ತು, ಆಗಲಿಲ್ಲ. ವರಲಕ್ಷ್ಮಿ, ಧಾರೆಗೆ ಅಂತ ತಂದಿದ್ದೀನಿ ಸೀರೆ. ನನಗಿಷ್ಟ ಆಗಿದೆ ತಂದಿದ್ದೀನಿ. ನಿನಗಿಷ್ಟ ಆದರೆ ಉಟ್ಕೋ, ಇಲ್ಲ ಅಂದರೆ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಏನು ಅಲ್ಲೇ ನಿಂತಿದ್ಯಮ್ಮ? ಅಮ್ಮ ಮಗಳು ಇಬ್ರು ತಗೋಬೇಕಿದನ್ನ. ಬಾ ಮುಂದಕ್ಕೆ. ತಗೋ. ಮೇಡಮರೇ, ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಆಗಕ್ಕಾಗಲ್ಲ. ಇಂದ್ರಮ್ಮನವರು ವರಲಕ್ಷ್ಮಿಯ ಮದುವೆಗೆ ಕೈ ಕೊಡಲ್ಲ. ಹೌದು, ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಟ್ವಿ. ವಾರೆ ಮೇರಾ ಮಮ್ಮಿ, ಅಂತೂ ಇಂತೂ ಶ್ರಾವಣಿ ಮೇಡಮ್ನ ಕ್ಯಾಚ್ ಹಾಕೊಂಡ್ಬಿಟ್ಯಾ? ಇನ್ನು ನನ್ನ ಕತೆ ಅಷ್ಟೇ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ಯಾವ ಶೂಟೌಟಲ್ಲಿ ಸಾಯ್ತೀನೋ, ಯಾವ ಹೊಡೆದಾಟದಲ್ಲಿ ಸಾಯ್ತೀನೋ, ದೇವ್ರೆ ನೀನೇ ಕಾಪಾಡಬೇಕು. ಸರಿ, ನಾನಿನ್ನು ಹೊರಡ್ತೀನಿ. ಅಮ್ಮ, ಒಂದು ನಿಮಿಷ ಕುಂಕುಮ ತಂದ್ಬಿಡ್ತೀನಿ. ನೋಡಿದ್ಯಾ,
ಇದನ್ನೆಲ್ಲ ನೋಡಿ ನೀನು ಕಲ್ತ್ಕೋಬೇಕು ವರಲಕ್ಷ್ಮಿ. ನಾಳೆ ನಮ್ಮನೆಗೆ ನೀನು ಬಂದ್ಮೇಲೆ ಇವ್ರು ಯಾರಾದರೂ ಬಂದಾಗ ಹೀಗೆ ಅರ್ಶಿನ ಕುಂಕುಮ ಕೊಡ್ಬೇಕು. ಸರಿ ಅಂತೆ. ಸರಿ, ನಾನು ಬರ್ತೀನಿ. ಅಂತೂ ನಾನೇನು ಮಾಡಿದೆ ನಾನು ಬಂದಿದ್ದ ಕೆಲಸ ಆಯಿತು. ಇನ್ನೇನು ಸಮಸ್ಯೆ ಇಲ್ಲ. ತಂಗಿ ಮದುವೆ ಆಗ್ತಿದ್ದ ಹಾಗೆ ಅಣ್ಣನ ಮದುವೆ. ಅಷ್ಟರಲ್ಲಿ ನಾನು ಸುಬ್ಬುಗೆ ಪ್ರಪೋಸ್ ಮಾಡಬೇಕು, ಅಪ್ಪನ ಹತ್ರ ಮಾತಾಡಬೇಕು, ನಮ್ಮ ಮನೆಯವ್ರಿಗೆಲ್ಲ ವಿಷಯ ಹೇಳಬೇಕು. ಅಯ್ಯಯ್ಯೋ, ಇಷ್ಟೊಂದು ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಸರಿ ಸರಿ, ಹಾಗಾದರೆ ನಾನು ಹೊರಡ್ತೀನಿ. ನಂಗೆ ತುಂಬ ಕೆಲಸ ಇದೆ. ಕೆಲಸ ಬಾಕಿ ಇದೆಯಾ ಮೇಡಮ್? ಏನು ಕೆಲಸ? ಮದುವೆ ಮನೆ ಅಂದಮೇಲೆ ಕೆಲಸ ಇದ್ದಿದ್ದೆ ಅಲ್ವಾ ಸುಬ್ಬು? ನನ್ನ ಮದುವೆಲಿ ನಮ್ಮೆಲ್ರಿಗೂ ಕೆಲಸ ಇರುತ್ತೆ. ನಿನ್ಗೇನು ಕೆಲಸ ಇರುತ್ತೆ ಶ್ರಾವಣಿ? ನಾನು ಈ ಮನೆಯವಳೆ ಅಂದಮೇಲೆ ನನಗೂ ಕೆಲಸ ಇರಲ್ವಾ? ನಿನ್ನ ಮದುವೆಯಲ್ಲಿ ನಾನು ಮಿಂಚೋದು ಬೇಡವಾ? ಶ್ರಾವಣಿಯಮ್ಮ, ಈ ಮದುವೆ ಆಗ್ತಿರೋದೇ ನಿಮ್ಮಿಂದ. ನನ್ನ ಮಗಳು ಪ್ರೀತಿಸಿದ ಹುಡುಗನ್ನೇ ಮದುವೆ ಆಗ್ತಿದ್ದಾಳೆ. ಇಂದ್ರಮ್ಮ ಅವರು ಪ್ರೀತಿಯಿಂದ ಮನೆ ತುಂಬಿಸ್ಕೋತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವು. ನಿಮ್ಮ ಋಣನ ಯಾವ ರೀತಿ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ, ಋಣ ಅಂತ ಎಲ್ಲ ಯಾಕೆ ಹೇಳ್ತೀರಾ ನೀವು? ಪ್ರೀತಿ ಮಾಡೋ ಜೀವಗಳು ಯಾವಾಗಲೂ ಒಂದಾಗಿರ್ಬೇಕು. ಅದು ಪ್ರತಿ ಹೆಣ್ಣಿನ ಆಸೆ. ತಾನು ಪ್ರೀತಿಸೋ ಹುಡುಗನ ಜೊತೆ ಮದುವೆ ಆಗಬೇಕು, ತನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು. ಇದೆರಡೂ ನಮ್ಮ ಬರಂಗೆ ಸಿಗ್ತಾ ಇದೆ. ಮುಂದೆ ನನ್ನ ಬದುಕಲ್ಲೂ ಆಗುತ್ತೆ. ಅದಕ್ಕೆ ನಿಮ್ಗಳ ಆಶೀರ್ವಾದ ಮತ್ತು ಸಪೋರ್ಟ್ ಬೇಕಷ್ಟೆ. ಆಹಾ, ಈಗಲೇ ಇಂಡೈರೆಕ್ಟ್ ಆಗಿ ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತಿದ್ದಾರೆ ನಮ್ಮ ಮೇಡಮ್ ಅವರು. ಆದರೂ ಮೇಡಮ್, ಇಷ್ಟು ಬೇಗ ಹೊರಡ್ತಿದ್ದೀನಿ ಅಂತಿದ್ದೀರಲ್ಲ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅಯ್ಯಯ್ಯೋ, ಊಟ ಎಲ್ಲ ಬೇಡ. ನಾನೇನು ಅನ್ಕೊಂಡು ಬಂದು ಅದೆಲ್ಲ ಆಯಿತು. ಈಗ ನೀವು ಮದುವೆ ತಯಾರಿ ಶುರು ಮಾಡ್ಕೊಳ್ಳಿ. ಹೇಗಿದ್ರು ಮದುವೆ ಊಟಕ್ಕೆ ಬರ್ತೀನಲ್ಲ. ಆದರೂ ನೀವೇನು ಅನ್ಕೊಂಡ್ರಿ ಅಂತ ಹೇಳೇ ಇಲ್ಲ. ನಿಮ್ಮೆಲ್ಲರ ಮುಖದಲ್ಲೂ ಈ ನಗು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸರಿ, ನಾನಿನ್ನು ಬರ್ತೀನಿ. ಬನ್ನಿ ಮೇಡಮ್, ಕಾರ್ ತನಕ ಬಿಡ್ತೀನಿ. ಶ್ರಾವಣಿಯಮ್ಮರೇ, ನೀವು ನಮ್ಮ ಮನೆಗೆ ಬಂದಾಗೆಲ್ಲ ಸಮಸ್ಯೆಗಳೆಲ್ಲ ಮಾಯವಾಗಿ ಎಲ್ಲರ ಮುಖದಲ್ಲೂ ನಗು ಬಂದ್ಬಿಡುತ್ತೆ. ಇದನ್ನ 100 ಸಲ ಹೇಳಿರ್ಬೋದು, ಆದರೆ ಇದನ್ನ 100 ಸರಿ ಹೇಳುವಾಗಲೂ ನನ್ನ ಮನಸ್ಸು ಖುಷಿಯಾಗಿರುತ್ತೆ. ಆಗಾಗ ನಿಮ್ಮ ಮನೆಗೆ ಬಂದು ಹೋಗೋದಕ್ಕೆ ನನ್ನ ಬಗ್ಗೆ ಇಷ್ಟು ಪ್ರೀತಿ ತೋರಿಸ್ತಿರಲ್ಲ. ಇನ್ನು ಮುಂದೆ ಜೀವನ ಪೂರ್ತಿ ನಿಮ್ಮ ಮನೆಯಲ್ಲೇ ಕಳಿಬೇಕು. ಆಗ ನನಗೆಷ್ಟು ಪ್ರೀತಿ ತೋರಿಸ್ತೀರಾ? ಅಪ್ಪ ಹೇಳ್ತಾರೆ ನಿಜ ಮೇಡಮ್. ನಿಮ್ಮಿಂದ ನಮ್ಗಾಗಿರೋ ಸಹಾಯ ನೆನೆಸ್ಕೊಂಡ್ರೆ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ. ಹಾಗಂತ ನಾವೇನಾದರೂ ಮಾತಾಡ್ತಾನೆ ಇದ್ರೆ ನಿಮ್ಗೆ ಅತಿ ಅನಿಸ್ಬಿಡುತ್ತೆ ಅಷ್ಟೇ. ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾನೆ ಇರ್ತಾರೆ, ಶ್ರಾವಣಿ ಮೇಡಮು ನಮ್ಮ ಪಾಲ್ಗೆ ದೇವತೆ ಇದ್ದ ಹಾಗೆ, ಶ್ರಾವಣಿ ಮೇಡಮ್ ನಮ್ಮ ಪಾಲ್ಗೆ ದೇವತೆ ಇದ್ದ ಹಾಗೆ ಅಂತ. ಆ ಮಾತು 100ಕ್ಕೆ 100 ಸತ್ಯ. ನಿಜವಾಗ್ಲೂ ನೀವು ನಮ್ಮ ಪಾಲ್ಗೆ ದೇವತೆನೇ ಮೇಡಮ್. ನೋಡು ಸುಬ್ಬು, ನೀನು ಈ ಥರ ಮಾತಾಡಿ ನನಗೆ ಇಮೋಷನಲ್ ಮಾಡಬೇಡ. ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ರೆ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತೀನಿ ಅಷ್ಟೇ. ಅಯ್ಯೋ,
ಅದಕ್ಕೇನಂತೆ ಅದು ನಮ್ಗಳ ಅದೃಷ್ಟ. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ ಇದು ನಮ್ಮನೆ ಅಂತ, ಹಾಗೆ ಅನ್ಕೊಳ್ಳಿಪ್ಪ. ಸರಿ, ಹಾಗಾದ್ರೆ ಅಂಥ ಒಂದು ದಿನ ಬಂದಾಗ ನಾನು ಖಂಡಿತ ಇಲ್ಲೇ ಇರ್ತೀನಿ. ಆದರೆ ಈಗ ಹೋಗಿ ಬರ್ತೀನಿ. ಬಾಯ್ ಸುಬ್ಬು. ಸರಿ ಮೇಡಮ್. ಮಾವ, ಹೋಗಿ ಬರ್ತೀನಿ.